ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಬಿಜೆಪಿ ಅವ್ರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಬರ್ತೀವಿ ಸರ್, ಏನು ಹೇಳ್ತೀವಿ? ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಾರೆ. ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ, ಅದು ಕ್ರಾಂತಿ ಆಗ್ಬೋದು. ಅಲ್ಲ, ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು ಡಿವ್ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದೇ ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಅವಾಗಿನ ಕಾಲದಾಗ ಇದ್ದಂಥ, ನಮ್ಮ ಸರ್ಕಾರದಾಗಿದ್ದಂಥ, ಕಾಂಗ್ರೆಸ್ ಸರ್ಕಾರದಿದ್ದಂತ ಹೋಮ್ ಮಿನಿಸ್ಟರ್ ಆಗಿದ್ರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದಾರೆ, ಗಮನ ಇರಲಿ ಅಂತ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಅವ್ರು ಏನೇನು ಹೇಳ್ಕೊಳ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತಿ. ನೀವು RSS ನಗಿದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವ್ರೆಲ್ಲರೂ ಮುಗೀತು. ಭಾರತೀಯರೇ ಯಾರಿದ್ರು, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ ಪ್ರೇಮಿಗಳು ಇರ್ತಾರೆ. ಈಗ ನಮ್ ಗ್ಯಾರಂಟಿನೇ ಮೋದಿ ಸಾಹೇಬ್ರ ಎಲ್ಲ ಕಡೆ ಹಿಡ್ಕೊಂಡು ತಿರ್ಗಾಡ್ತಿದಾರಲ್ರಿ. ಅಲ್ಲ, ಮೋದಿ ಸಾಹೇಬ್ರೆ ಗ್ಯಾರಂಟಿ ಹಿಡ್ಕೊಂಡು ಎಲ್ಲ ಕಡೆ ತಿರ್ಗಾಡ್ತಿದಾರಲ್ಲ. ಈಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ. ಅಲ್ಲಿ ಬಿಹಾರ್ನಾಗ ಮೋದಿ ಸಾಹೇಬರು ಓಟಿಗೆ 10,000 ಕೊಡ್ತಾ ಇದಾರೆ. ನಮ್ದೇ ಗ್ಯಾರಂಟಿ ಹಿಡ್ಕೊಂಡು ತಿರ್ಗಾಡ್ತಿರೋದು ನೋಡ್ರಿ. ಚುನಾವಣೆ ಬಂದತ್ತೆ, 2 ತಿಂಗಳಲ್ಲಿ ಚುನಾವಣೆ ಇದೆ. 10,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತಿದ್ದಾರೆ. ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇದೆ ಎಲ್ಲ ದೇಶದಲ್ಲಿ. ಸರ್, RV ದೇಶಪಾಂಡೆ ಅಂತಾರಲ್ಲ ಸರ್, ಗ್ಯಾರಂಟಿ ಇದಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಸರ್. ಅವ್ರ ಅಭಿಪ್ರಾಯ ಅದು. ಅಲ್ಲಿ ನಿಮ್ಮವರೇ ಅಲ್ಲ ಅವರು ಅಲ್ರಿ, ಅವ್ರ ಅಭಿಪ್ರಾಯ. ನಮ್ಮವರಾಗಿದ್ದು ಕೂಡ ಅವ್ರ ಅಭಿಪ್ರಾಯ ಇರ್ಬಾರ್ದ? ಕುಂಠಿತಾಗುತ್ತೆ ಗ್ಯಾರಂಟಿ. ನಾನು CM ಇದ್ರೆ ಬಂದ್ ಮಾಡಿ ಅವ್ರು ಹೇಳಿರ್ತಕ್ಕಂಥ, ನಾನೇನ CM ಆಗಿದ್ರೆ, ಅವ್ರು ಹೇಳಿರೋದು ಯಾರು, ದೇಶಪಾಂಡೆ ಸಾಹೇಬ್ರು, ನಾನೇನ CM ಆಗಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದೆ. ಅಂದ್ರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು. ಸೊ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು. ಅವ್ರಾಗಿಲ್ಲ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ದಾರೆ ಮುಖ್ಯಮಂತ್ರಿಗಳು, ಅವ್ರು ಮಾಡಿದಾರೆ ಅಂತ ಅರ್ಥ. ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಮೀಟಿಂಗ್ ಅದ ಅಂತ. ಅದೇ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಬಿಜೆಪಿ ಅವರು ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಅಂದ್ರೆ ನಾವು ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತ ಹೇಳಿರೋದು. ಅಲ್ಲ, ಕಾಂಗ್ರೆಸ್ CM ಅಲ್ಲ, ನಾವು ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತಾನೆ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು. ಯಾಕಂದ್ರೆ ಅಲ್ಲಿ 7,500 ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ, ಈ ಓಟಿಗೆ 10,000 ರೂಪಾಯಿ ಕಮ್ಮಿ ಬಿದ್ದಿದೆ, ನಮಗೆ ಕೊಡ್ಬೇಕನ್ನೋದಕ್ಕೆ ನಾವು ಮೀಟಿಂಗ್ ಕರೆದಿರೋದು ಅಂತ ಹೇಳ್ಕೊಳ್ಳಿ ನೀವು. ಕರಿಬಾರ್ದಿತ್ತು ಅಂತ ಅವ್ರ ಅಭಿಪ್ರಾಯಗಳು. ಕರೆದಿರೋದು ಅವ್ರು ಕರೆದಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ನೀಡ್ತಕ್ಕಂಥವ್ರು. ಇಂಥವಕ್ಕೆಲ್ಲ ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು?